ಡಿ-ಸಿ-ಟಿ ವಿದ್ಯಾರ್ಥಿಗಳಿಗೆ ಕೆ.ಎ ಕಡೆಯಿಂದ ನಿಮಗೆ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್‌ಗಳು ಬಂದಿದೆ. ಮತ್ತೆ ಈ ವರ್ಷ ರೂಲ್ಸ್‌ಗಳೆಲ್ಲ ಕಂಪ್ಲೀಟ್‌ಲಿ ಚೇಂಜಸ್ ಆಗಿದೆ. ಈ ವರ್ಷ ನೀವು ಯಾರಾದ್ರು ಡಿಪ್ಲೊಮೊ ಸಿ.ಇ.ಟಿ ಎಕ್ಸಾಮ್‌ನ ಬರೀಬೇಕು ಅಂತ ಅನ್ಕೊಂಡಿದ್ದೀರಾ, ಹಾಗೆ ಕೌನ್ಸೆಲಿಂಗ್‌ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ನೀವೆಲ್ಲರೂ ಕೂಡ ತಪ್ಪದೇನೆ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ನಿಮ್ಗೆಲ್ಲರಿಗೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ. ಇಲ್ಲಿ ನಿಮಗೆ ಡಿ.ಸಿ.ಟಿ ಎಕ್ಸಾಮ್‌ಗೆ ಸಂಬಂಧಪಟ್ಟ ಅಪ್ಡೇಟ್ಸ್‌ಗಳು ಮಿಸ್ ಆಗಬಾರ್ದು. ಹಾಗೆ ಕೌನ್ಸೆಲಿಂಗ್‌ಗೆ ಸಂಬಂಧಪಟ್ಟ ಅಪ್ಡೇಟ್ಸ್‌ಗಳು ಮಿಸ್ ಆಗಬಾರ್ದು ಅಂದ್ರೆ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಸೆಕ್ಷನ್ ಇರುತ್ತೆ. ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಅಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಮತ್ತೆ ಅಪ್ಡೇಟ್ಸ್‌ಗಳನ್ನ ಕ್ವಿಕ್ ಆಗಿ ಫಾಸ್ಟ್ ಆಗಿ ಶೇರ್ ಮಾಡ್ತಾ ಇರ್ತೀವಿ. ಓಕೆನಾ? ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಈ ವರ್ಷ ಅಪ್ಲಿಕೇಶನ್ ಹಾಕುವಂಥ ಪ್ರೊಸೆಸ್ ಕಂಪ್ಲೀಟ್ಲಿ ಚೇಂಜಸ್ ಆಗಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಸಿಲೆಬಸ್‌ನ ಬಿಟ್ಟಿದ್ದಾರೆ. ಈ ಒಂದು ಸಿಲೆಬಸ್‌ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಡೌನ್ಲೋಡ್ ಮಾಡಿ ನೋಡ್ಕೊಳ್ಳಿ. ಓಕೆನಾ? ಸಿಲೆಬಸ್ ಏನಂದ್ರೆ ಕಂಪ್ಲೀಟ್ಲಿ ಚೇಂಜಸ್ ಮಾಡ್ಬಿಟ್ಟಿದ್ದಾರೆ ಕಳೆದ 2 ವರ್ಷದಿಂದ. ಯಾಕೆಂದ್ರೆ ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಒಂದೊಂದು ಬ್ರಾಂಚ್ ಅವ್ರಿಗೆ ಒಂದೊಂದು ರೀತಿ ಸಿಲೆಬಸ್ ಇತ್ತು. ಇವಾಗ ನೀವು ಮೆಕ್ಯಾನಿಕಲ್ ಡಿಪ್ಲೊಮಾ ಮಾಡಿದ್ರೆ ನೀವು ಸಿ.ಎಸ್ ಇಂಜಿನಿಯರಿಂಗ್ ಮಾಡ್ಬೋದು. ಸಿ.ಎಸ್ ಡಿಪ್ಲೊಮಾ ಮಾಡಿದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಬೋದು. ಈ ರೀತಿ ರೂಲ್ಸ್‌ಗಳೆಲ್ಲ ಚೇಂಜಸ್ ಆಗಿರೋದ್ರಿಂದ ಇವಾಗ ಎಲ್ಲರಿಗೂ ಕೂಡ ಕಾಮನ್ ಡಿ.ಸಿ.ಟಿ ಎಕ್ಸಾಮ್ ಇರುತ್ತೆ. ಬ್ರಾಂಚ್ ವೈಸು ನಿಮಗೆ ಸಪ್ರೇಟ್ ಎಕ್ಸಾಮ್ ಇರೋದಿಲ್ಲ. ಇದನ್ನ ಒಂದು ಅರ್ಥ ಮಾಡ್ಕೊಬಿಡಿ. ಓಕೆನಾ? ಇವಾಗ ಈ ಒಂದು ನೋಟಿಫಿಕೇಶನ್ ಪ್ರಕಾರ ನಿಮಗೆ ಡಿ.ಸಿ.ಟಿ ಅಂದ್ರೆ ಡಿಪ್ಲೊಮೊ ಸಿ.ಇ.ಟಿ ಎಕ್ಸಾಮ್ ಅಪ್ಲಿಕೇಶನ್ ಈಗ ಓಪನ್ ಆಗಿದೆ. ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ 3ನೇ ತಾರೀಕು ಆಗಿರುತ್ತೆ. ಫೀಸ್ ಕಟ್ಟಕ್ಕೆ 4ನೇ ತಾರೀಕು ಏಪ್ರಿಲ್ ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ? ಹಾಲ್ ಟಿಕೆಟ್‌ನ ನೀವೊಂದು 7ನೇ ತಾರೀಕು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳಿದ್ರೆ ಸರಿನಾ? ಮತ್ತೆ ನಿಮಗೆ ಎಕ್ಸಾಮ್ ಬಂದ್ಬಿಟ್ಟು 23ನೇ ತಾರೀಕು ಮೇಲಿರುತ್ತೆ. ಓಕೆನಾ? ಇದು ಎಕ್ಸಾಮ್ ಅಪ್ಲಿಕೇಶನ್ ಬಗ್ಗೆ ಮತ್ತೆ ನಿಮಗೆ ಎಕ್ಸಾಮ್ ಡೇಟ್ ಬಗ್ಗೆ. ಓಕೆನಾ? ಇಲ್ಲಿ ನಿಮಗೆ ಸಿಲೆಬಸ್ ಟೆಲಿಗ್ರಾಮ್ ಚಾನಲ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಎಕ್ಸಾಮ್ ಅಪ್ಲಿಕೇಶನ್ ಹಾಕುವಂಥ ಪ್ರೊಸೆಸ್ ಯಾವ ರೀತಿ ಚೇಂಜಸ್ ಆಗಿದೆ ಅಂದರೆ ಫಸ್ಟ್ ನೀವು ಒಂದು ಡಿಜಿ ಲಾಕರ್‌ಗೆ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಿಬಿಟ್ಟು ನಿಮ್ಮ ಎಸ್.ಎಲ್.ಸಿ ಡಾಕ್ಯುಮೆಂಟ್‌ನ ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ? ಡೌನ್ಲೋಡ್ ಮಾಡ್ಕೊಬಿಟ್ಟು ನಂತರ ಡಿ.ಸಿ.ಟಿ ಪೋರ್ಟಲ್‌ಗೆ ರಿಜಿಸ್ಟರ್ ಆಗಬೇಕು. ನಂತರ ಇಮೇಲ್ ಕನ್ಫರ್ಮೇಷನ್ ಕೊಟ್ಟು ಇಮೇಲ್ ವೆರಿಫಿಕೇಷನ್ ಮಾಡ್ಕೋಬೇಕು. ಆಮೇಲೆ ನೀವು ಲಾಗಿನ್ ಐ ಡಿ ಕ್ರಿಯೇಟ್ ಆದಮೇಲೆ ಲಾಗಿನ್ ಆಗ್ತೀರಾ. ನಿಮ್ಮ ಬೇಸಿಕ್ ಡೀಟೇಲ್ಸ್‌ಗಳನ್ನ ಹಾಕ್ತೀರಾ. ನಂತರ ನಿಮ್ಮ ಎಸ್.ಎಲ್.ಸಿ ಮಾರ್ಕ್ಸ್ ಕಾರ್ಡ್ ನಂಬರು ಹಾಗೆ ಸ್ಯಾಟ್ಸ್ ಐ ಡಿ ನಂಬರು. ಸ್ಯಾಟ್ಸ್ ಐ ಡಿ ಗೊತ್ತಿಲ್ಲ ಅಂದರೆ ನಿಮ್ಮ ಎಸ್.ಎಲ್.ಸಿ ಎಲ್ಲಿ ಓದಿದ್ದೀರಾ ಅಲ್ಲೋಗಿ ಕೇಳಿ ಕೊಡ್ತಾರೆ. ಓಕೆನಾ? ಅದು ಹಾಕ್ಬಿಟ್ಟು ನೀವು ಡಾಟಾನ ಫೆಚ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ರಿಸರ್ವೇಷನ್‌ಗಳನ್ನ ಕ್ಲೈಮ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಸ್ಪೆಷಲ್ ರಿಸರ್ವೇಷನ್ ಏನಾದ್ರು ಇತ್ತು, ಎನ್.ಸಿ.ಸಿ, ಸ್ಪೋರ್ಟ್ಸು ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪು ಆ ರೀತಿ ಏನಾದ್ರು ರಿಸರ್ವೇಷನ್ ಇತ್ತು ಅಂದರೆ ಅದನ್ನು ಕೂಡ ನೀವು ಕ್ಲೈಮ್ ಮಾಡ್ಕೋಬೇಕು ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಆಮೇಲೆ ನಿಮ್ಮದೊಂದು ಫೋಟೋ ಅಪ್ಲೋಡ್ ಮಾಡ್ತೀರಾ. ಅದಾದಮೇಲೆ ಸಿಗ್ನೇಚರ್‌ನ ಅಪ್ಲೋಡ್ ಮಾಡ್ತೀರಾ. ಆಮೇಲೆ ನಿಮ್ಮ ಅಪ್ಲಿಕೇಶನ್ನ ಕಂಪ್ಲೀಟಾಗಿ ಚೆಕ್ ಮಾಡ್ತೀರಾ. ಚೆಕ್ ಮಾಡಾದಮೇಲೆ ಫೀಸ್ ಪೇಮೆಂಟ್ ಮಾಡ್ತೀರಾ. ಫೀಸ್ ಪೇಮೆಂಟ್ ಆದಮೇಲೆ ನೀವು ಅಪ್ಲಿಕೇಶನ್ನ ಪ್ರಿಂಟೌಟ್ ತೊಗೋಬೇಕು. ನಿಮ್ಮ ಡೀಟೇಲ್ಸ್ ಎಲ್ಲಾನು ಕೂಡ ಒಂದು ಸಲ ವೆರಿಫೈ ಮಾಡ್ಕೋಬೇಕು. ಏನಾದರೂ ಅಲ್ಲಿ ವೆರಿಫೈ ಆಗಿಲ್ಲ ಅಂದರೆ ನೀವು ಕಾಲೇಜ್‌ಗೆ ಹೋಗ್ಬಿಟ್ಟು ಕಾಲೇಜ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಸರಿನಾ? ಅದಾದಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಹಾಲ್ ಟಿಕೆಟ್ ಬರುತ್ತೆ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್‌ಗೆ ಅಟೆಂಡ್ ಆಗ್ಬೋದಾಗಿರುತ್ತೆ. ಓಕೆನಾ? ಇಷ್ಟೆಲ್ಲ ಪ್ರೋಸೆಸ್ ಇದೆ. ಇದೇನಾದರೂ ನಿಮಗೆ ಲೈವ್ ಡೆಮೋ ಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಡೆಮೋ ಅಂತ ಕಮೆಂಟ್ ಮಾಡಿ ಲೈವ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು. ಓಕೆನಾ? ಮತ್ತು ನೋಟಿಫಿಕೇಷನ್ನು, ಸಿಲೆಬಸ್ ಎಲ್ಲ ಕೂಡ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ. ಡೌನ್ಲೋಡ್ ಮಾಡ್ಕೊಳ್ಳಿ. ಸರಿನಾ? ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್‌ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಜಾಸ್ತಿ ಜನರಿಗೆ ವಿಡಿಯೋ ರೀಚ್ ಆಯಿತು ಅಂದರೆ ನೆಕ್ಸ್ಟ್ ನಿಮಗೆ ಬ್ಯಾಕ್ ಟು ಬ್ಯಾಕ್ ಡಿ.ಸಿ.ಟಿ ಅಪ್ಡೇಟ್ಸ್‌ಗಳನ್ನು ಕೂಡ ಕೊಡ್ತಾ ಇರ್ತೀವಿ. ಕೌನ್ಸೆಲಿಂಗ್ ಮುಗಿಯೋ ಗಂಟನೂ ಕೂಡ ಡಿ.ಸಿ.ಟಿ. ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.